ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ಮಧ್ಯೆ ಇಂಥ ರೈಡ್ಗೆ ಹುಡುಗಿರು ಬರ್ತಿದ್ದಾರೆ. ಬುಕ್ ಆದ್ಮೇಲೆ ಹೇಳ್ತಾಳೆ ಇರೋ. ಹೆಂಗಸರು ಬೈಕ್ ಓಡಿಸ್ತಾರೆ ಅಂದ್ರೆ ತುಂಬಾ ಗ್ರೇಟು. ರಾಕೆಟೇ ಹಾರಿಸ್ತಾರೆ ಅಂದ್ಮೇಲೆ ಬೈಕ್ ಓಡಿಸಲ್ವೇನೋ? ರೈಡಿಗೆ ಬರ್ತೀಯ ಅಂದ್ರೆ ಆತರ ಸೀರಿಯಸ್ ಆಗಿ ನೋಡ್ತಿದೀಯಾ? ಈ ತರ ಸಡನ್ ಆಗಿ ಕರೆದ್ರೆ ರೈಡಿಗೆ ಬರಲ್ವೇನೋ? ಪೊಲೀಸ್ ಕಣೋ. ಏನ್ರೋ ಇದು? ಪೊಲೀಸ್ ಯಾಕೋ ಇಲ್ಲಿ ಬರ್ತಾ ಇದಾರೆ? ಪೊಲೀಸ್ನ ಯಾರು ಕರ್ಸಿದ್ದು? ನಾನೇ ಕರ್ಸಿದ್ದು. ರೈಡ್ ಬುಕ್ ಮಾಡ್ಬೇಕು ಅಂತಿದ್ರಲ್ಲ, ನಾನು ನಿಮ್ಗೆ ಬುಕ್ ಮಾಡಿದ್ದೀನಿ. ಒಂಟಿಯಾಗಿರೋ ಹೆಣ್ಮಕ್ಳನ್ನ ರೇಗ್ಸೋ ನಿಮ್ಮಂತ ಪೊರ್ಕಿಗಳನ್ನ ಹಿಡಿದುಕೊಡೋದಿಕ್ಕೆ ನಮ್ಮಂತ ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು ಅಂತಾನೆ ಒಂದು ಆ್ಯಪ್ ಇದೆ. ಅದರಲ್ಲಿ ಮೆಸೇಜ್ ಮಾಡಿದ್ರೆ ಸಾಕು, ತಕ್ಷಣ ಪೊಲೀಸ್ ಬಂದ್ಬಿಡ್ತಾರೆ. ಅಲ್ಲಿ ನೋಡಿ, ಪೊಲೀಸ್ ಬರ್ತಿದ್ದಾರೆ. ನಿಮ್ಮನ್ನ ಪೊಲೀಸ್ ಸ್ಟೇಷನ್ ತನಕ ರೈಡ್ ಕರ್ಕೊಂಡು ಹೋಗಿ ನಿಮಗ್ ಮಾಡ್ಬೇಕಾದ ಮರ್ಯಾದೆ ಎಲ್ಲ ಮಾಡ್ತಾರೆ. ನಿಮಗ್ ಸಿಗ್ಬೇಕಾದ ಮರ್ಯಾದೆ ಸಿಕ್ಕಿದ್ಮೇಲೆ ಹುಷಾರಾಗಿ ನಿಮ್ಮನ್ನ ನಿಮ್ ಡೆಸ್ಟಿನೇಷನ್ ಅಲ್ಲೇ ಇಳಿಸ್ತಾರೆ. ಏನ್ರೋ ಇದು? ಯಾಕೋ ಹಿಂಗಾಗೋಯ್ತು? ನಡ್ರಿ ಹೋಗೋಣ. ಬರ್ರೋ ಬೇಗ ಬನ್ನಿ, ಗಾಡಿ ಎತ್ತು ಬೇಗ ಬೇಗ ಕಣ. ಬರ್ತೀನಿ ಕಣಕ್ಕ. ತುಳಸಿ ರೈಡಿಗೆ ಹೋಗಿದ್ಲಾ? ಅಮ್ಮ ತುಳಸಿ, ಏನಮ್ಮ ರೈಡಿಗೆ ನೀನ್ ಹೋಗಿದ್ದೀಯಾ? ಸ್ವಲ್ಪ ಸುಸ್ತಂದ್ರು, ಅದಕ್ಕೆ ಮಲಗಿದಾರಣ್ಣ. ಯಾರೋ ವಯಸ್ಸಾಗಿರೋರು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತಂದ್ರು, ಅದಕ್ಕೆ ಕರ್ಕೊಂಡು ಹೋಗಿದ್ದೆ. ಹೌದಾ? ಆದ್ರೂ ನೀನ್ ಯಾಕಮ್ಮ ಅಷ್ಟು ಕಷ್ಟಪಟ್ಟೆ? ನಂಗೆ ಫೋನ್ ಮಾಡಿದ್ರೆ ನಾನೇ ಹೋಗ್ತಿದ್ನಲ್ಲ. ಆ ಟೈಮಲ್ಲಿ ನೀವು ಮನೇಲಿ ಇರ್ಲಿಲ್ಲ ಅಣ್ಣ, ಎಲ್ಲೋ ಆಚೆ ಹೋಗಿದ್ರಿ ಅನ್ಸತ್ತೆ. ಅದಕ್ಕೆ ನಿಮಗ್ ಫೋನ್ ಮಾಡ್ಲಿಲ್ಲ. ಹೌದಾ? ಸರಿನಮ್ಮ, ಇನ್ಯಾವತ್ತೂ ಇಂಥ ರಿಸ್ಕ್ ತಗೋಬೇಡ. ಹೆಣ್ಮಗಳು ಮೊದಲೇ ದಿನ ಸರಿ ಇಲ್ಲ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಣ್ಣ, ನಮ್ ಹೆಣ್ಮಕ್ಳಿಗ್ ಕೂಡ ಒಳ್ಳೆ ದಿನ ಬರ್ತಿದೆ. ಹೊಸ ಹೊಸ ರೂಲ್ಸ್, ನಾವ್ ಹೆಣ್ಮಕ್ಳಿಗೆ ಶ್ರೀರಾಮ ರಕ್ಷೆ ಆಗ್ತಾ ಇದೆ. ಹೌದಮ್ಮ, ಮೊದ್ಲಿನ ಹಾಗೆ ಈಗ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾವುದಕ್ಕೂ ಒಳ್ಳೇದು ನಮ್ ಜಾಗ್ರತೆಯಲ್ಲಿ ನಾವಿರ್ಬೇಕು. ಸರಿ ಅಣ್ಣ, ಬರ್ತೀನಮ್ಮ, ರೈಡಿಗೆ ಟೈಮ್ ಆಯ್ತು. ಸರಿ. ಡೇರಿಂಗ್ ಅಂಡ್ ಡ್ಯಾಶಿಂಗ್ ಲೇಡಿಗೆ ವೆಲ್ಕಮ್, ಹಾರ್ಟಿ ವೆಲ್ಕಮ್. ಏನ್ರಿ ಹೀಗಂತಿದ್ದೀರಾ? ನಿಜಾನೇ ಅಲ್ವಾ ಶ್ಯಾಮ? ನೀ ಡೇರಿಂಗ್ ಅಂಡ್ ಡ್ಯಾಶಿಂಗ್ ಲೇಡಿನೇ ಅಲ್ವಾ? ನನಗೆ ಟಯರ್ಡ್ ಆಗಿದೆ ಅಂತ ನನ್ನ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ನನ್ನ ಬದಲು ನೀನ್ ರೈಡಿಗೆ ಹೋಗಿದ್ದು ಡೇರಿಂಗ್ ಅಲ್ವಾ ಏನು? ಅಂದ್ರೆ ಅಲ್ಲೊಬ್ರು ಹಾಸ್ಪಿಟ್ಲಿಗೆ ಕೇಳಿಸ್ಕೊಂಡೆ. ನೀನು ನಿನ್ನ ಸತ್ಯ ಅಣ್ಣಂಗೆ ಹೇಳುವಾಗ
ಎಲ್ಲ ಕೇಳಿಸ್ಕೊಂಡೆ. ಅವತ್ತು ಸತ್ಯಭಾಮ ಗಂಡ ಟಯರ್ಡ್ ಆಗಿದ್ದಕ್ಕೆ ತಾನ್ ಯುದ್ಧಕ್ಕೆ ಹೋಗಿದ್ಲು. ಇವತ್ತು ಈ ಗಂಡ ಸುಸ್ತಾದ ಅಂತ ಈ ಭಾಮ ರೈಡಿಗೆ ಹೋಗಿದ್ಲು. ನಾನೇನು ಸತ್ಯಭಾಮ ಅಲ್ಲ. ನಾನೇನು ಕೃಷ್ಣ ಪರಮಾತ್ಮ ಅಲ್ವಲ್ಲ. ನನಗೇನಾದ್ರೂ 16,000 ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರಾ? ಆದ್ರೂ ಶ್ಯಾಮ, ನೀನ್ ಹೀಗೆ ರೈಡಿಗೆ ಹೋಗಿ ಹೀಗೆ ರಿಸ್ಕ್ ತಗೊಳ್ಳೋದು ಕರೆಕ್ಟ್ ಅಲ್ಲ. ಬೈಕ್ ರೈಡಿಂಗ್ ಅಷ್ಟು ಈಸಿ ಅಲ್ಲ. ಲೈಫಲ್ಲಿ ಯಾವುದು ಈಸಿ ಅಲ್ವಲ್ಲ ರೀ. ನಿಧಾನವಾಗಿ ಕಷ್ಟ ಪಡ್ತಾ ಇದ್ರೆ ಹೋಗ್ತಾ ಹೋಗ್ತಾ ಈಸಿ ಆಗತ್ತೆ. ಅಂದ್ರೆ ಏನು, ಫ್ಯೂಚರಲ್ಲಿ ಕೂಡ ಈ ಬೈಕ್ ರೈಡಿಂಗ್ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ಯಾ? ನಾನು ಒಪ್ಕೊಳ್ಳಲ್ಲ. ನೀವ್ ಒಬ್ದಿರೋ ಕೆಲ್ಸ ನಾನ್ ಯಾಕೆ ಮಾಡ್ತೀನಿ ರೀ? ಥ್ಯಾಂಕ್ ಯು ಶ್ಯಾಮ. ಓಕೆ ಮೇಡಮ್, ನೀವು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬನ್ನಿ. ನಾನು ಬಿಸಿ ಬಿಸಿಯಾಗಿ ಟೀ ತಂದು ಕೊಡ್ತೀನಿ. ಏನು, ನೀವ್ ನನ್ಗೆ ಟೀ ಮಾಡ್ಕೊಡ್ತೀರಾ? ಯಾಕೆ ಮಾಡಬಾರ್ದಾ? ದಿನ ನೀನು ನನಗೆ ಮಾಡ್ಕೊಡಲ್ವಾ? ಅದ್ ಹಾಗಲ್ಲ ರೀ. ನೋ, ನೀನ್ ಇಷ್ಟೊತ್ತು ಕಷ್ಟಪಟ್ಟು ಬಂದೆ, ನಾನು ಹಾಯಾಗಿ ರೆಸ್ಟ್ ತಗೋತಾ ಇದ್ದೆ. ಸೊ ಕಷ್ಟಪಟ್ಟಿರೋ ನಿನಗೆ ನಾನೇ ಕಷ್ಟಪಟ್ಟಾದ್ರೂ ಸರಿ ಟೀ ಮಾಡ್ಕೊಡ್ತೀನಿ. ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ. ನಮಸ್ತೆ ಮೇಡಮ್. ಏನ್ ಮೇಡಮ್ ಅರ್ಜೆಂಟಿಗೆ ಬಾ ಅಂತ ಕಾಲ್ ಮಾಡಿದ್ರಿ? ಆ ಫೋನ್ ಬಗ್ಗೆ ಕೇಳೋದಕ್ಕ? ಹೇಗಾದ್ರೂ ಆ ಹುಡುಗಿ ಹತ್ರ ಇರೋ ಆ ಫೋನ್ ತಗೊಂಡು ನಿಮಗೆ ಕೊಡ್ತೀನಿ ಮೇಡಮ್. ನನ್ನ ನಂಬಿ ಮೇಡಮ್. ನಿನ್ ಮೇಲೆ ನಂಬಿಕೆ ಇರೋದ್ರಿಂದಾನೇ ಇಷ್ಟು ದೂರ ಬಂದಿದ್ದೀನಿ. ನೀನ್ ಆ ಫೋನ್ ನನ್ಗೆ ತಂದ್ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಚಿಕ್ಕ ಇನ್ಫಾರ್ಮೇಶನ್ ಕೊಡ್ತೀಯಾ? ಕೇಳಿ ಮೇಡಮ್, ನನಗ್ ಗೊತ್ತಿರೋ ಇನ್ಫಾರ್ಮೇಶನ್ ಏನಿದ್ರು ನಿಮಗೆ ಹೇಳ್ತೀನಿ. ಆ ಗಂಡ ಹೆಂಡತಿ ಇರೋಂಥ ಅಡ್ರೆಸ್ ನನಗ್ ನೀನ್ ಹೇಳ್ತೀಯಾ? ಅಡ್ರೆಸ್ಸಾ? ಅಂದ್ರೆ ಅವ್ರ ಅಡ್ರೆಸ್ ತಿಳ್ಕೊಂಡು ನನ್ನನ್ನು ಬಿಟ್ಟು ನೀವ್ ಡೈರೆಕ್ಟ್ ಆಗಿ ಫೋನ್ ಹೊಡಿಯೋಕ್ ನೋಡ್ತಿದ್ಯಾ? ಅಷ್ಟು ಈಸಿಯಾಗಿ ನಾನು ಯಾಕೆ ಹೇಳಲಿ ನಿನಗೆ ಅಡ್ರೆಸ್ನ? ಏನ್ ಯೋಚನೆ ಮಾಡ್ತಿದ್ಯಾ? ಅವ್ರ ಅಡ್ರೆಸ್ ಹೇಳು. ಅಂದ್ರೆ ಅವ್ರ ಅಡ್ರೆಸ್ಸು ನನಗೆ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ವಾ? ಅವತ್ ನಾನು ವಿಡಿಯೋ ಕಾಲ್ ಮಾಡಿದಾಗ ನಿನ್ ಫೋನಲ್ಲಿ ಅವ್ರನ್ನ ತೋರಿಸ್ದಿಯಲ್ಲ. ಅಂದ್ರೆ ಅವತ್ತು ಅವ್ರಿರೋ ಅಡ್ರೆಸ್ ಗೊತ್ತಿತ್ತು ಮೇಡಮ್. ಈಗ ಅವರು ಮನೆ ಚೇಂಜ್ ಮಾಡಿದ್ದಾರೆ. ಹೊಸ ಅಡ್ರೆಸ್ ಗೊತ್ತಿಲ್ಲ ಮೇಡಮ್. ಏನು, ಮನೆ ಚೇಂಜ್ ಮಾಡಿದ್ರಾ? ಹೌದು ಮೇಡಮ್. ನಿನ್ನೆ ಆ ಫೋನ್ ತಗೊಳ್ಳೋಣ ಅಂತ ಆ ಅಡ್ರೆಸ್ಸಿಗೆ ಹೋದ್ರೆ ಆ ಮನೇಲಿರೋರು ಹೇಳಿದ್ರು ಅವರು ಆ ಮನೆ ಖಾಲಿ ಮಾಡಿದ್ರಂತೆ. ಬನಶಂಕರಿಗೆ ಹೋದ್ರಂತೆ. ಬನಶಂಕರಿಗೆ ಹೋದ್ರಾ? ಹೌದು ಮೇಡಮ್. ಮತ್ತೆ ಬನಶಂಕರಿ ಅಡ್ರೆಸ್ ಕೇಳಬೇಕಿತ್ತು. ಕೇಳಿದೆ ಮೇಡಮ್, ಗೊತ್ತಿಲ್ಲ ಅಂತ ಹೇಳಿದ್ರು. ಅವ್ರ ಬಗ್ಗೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್. ಅವರು ಬನಶಂಕರಿಲಿ ಎಲ್ಲೇ ಇದ್ರೂ ಸರಿ ನಾನು ತಿಳ್ಕೊತೀನಿ. ಬನಶಂಕರಿನ ಪೂರ್ತಿ ಜಾಲಾಡಿಸಿ ಅವ್ರ ಅಡ್ರೆಸ್ ತಿಳ್ಕೊಂಡು ಆ ಹುಡುಗಿ ಹತ್ರ ಇರೋ ಫೋನ್ನ ಎತ್ಕೊಂಡು ಅದನ್ನ ಸೇಫ್ ಆಗಿ ನಿಮ್ ಕೈಗೆ ತಂದು ಕೊಡ್ತೀನಿ. ಸರಿನಾ ಮೇಡಮ್? ಓಕೆ, ಆ ಕೆಲಸ ಬೇಗ ಮಾಡು. ನೀನ್ ಕೇಳ್ದಷ್ಟು ದುಡ್ಡು ಕೊಡ್ತೀನಿ. ಆಗ್ಲಿ ಮೇಡಮ್, ಬೇಗ ಕೆಲಸ ಮುಗಿಸ್ತೀನಿ. ಓಕೆ. ಸಾಯಿ ಮೇಡಮ್, ನೀವು ಕೇಳಿದ ತಕ್ಷಣ ಅವ್ರ ಅಡ್ರೆಸ್ ಹೇಳೋದಕ್ಕೆ ನಾನೇನು ಇನ್ನೋಸೆಂಟ್ ಫೆಲೋ ಅಲ್ಲ, ಕನ್ನಿಂಗ್ ಫೆಲೋ. ಏನ್ ಇವ್ರು ಇನ್ನೂ ಬರ್ಲಿಲ್ವಲ್ಲ? ದಿನ ಇಷ್ಟೊತ್ತಿಗೆ ಬರ್ತಿದ್ರಲ್ಲ. ಏನ್ರಿ ಹೇಗಿದ್ದೀರಾ? ಏನಾಯ್ತು? ಏನಿಲ್ಲ ಶ್ಯಾಮ, ಸ್ವಲ್ಪ ಟಯರ್ಡ್ ಆಗಿದೆ. ಇಷ್ಟು ಗಂಟೆ ಬೈಕ್ ಓಡಿಸಿ ನಿಮ್ಗೆ ಅಭ್ಯಾಸ ಇಲ್ವಲ್ಲ?
ಅದಕ್ಕೆ ಹೀಗ್ ಸುಸ್ತಾಗ್ತಿದೆ. 4 ದಿನ ಹೋದ್ರೆ ಅಭ್ಯಾಸ ಆಗುತ್ತೆ ಶ್ಯಾಮ. ಏನ್ ಅಭ್ಯಾಸ ಆಗೋದೋ ಏನೋ. ನಿಮ್ಮನ್ ನೋಡ್ತಿದ್ರೆ ನಂಗೆ ತುಂಬಾ ಬೇಜಾರಾಗ್ತಿದೆ. ನನ್ಗೋಸ್ಕರ ಅಲ್ವಾ ನೀವಿಷ್ಟು ಕಷ್ಟ ಪಡ್ತಿರೋದು? ನಿನಗೋಸ್ಕರ ಅಂದ್ರೆ? ನೀವು ಮನೆಯಿಂದ ಬಂದಿದ್ದೆ ನನ್ಗೋಸ್ಕರ ಅಲ್ವಾ? ಮಾವನ್ ಹೆಸರು ಹೇಳ್ದೆ ಬದುಕೋದು ಅನ್ಕೊಂಡಿದ್ದು ನನ್ಗೋಸ್ಕರ ಅಲ್ವಾ? ಇಷ್ಟು ಕಷ್ಟಪಟ್ಟು ಬೈಕ್ ಡ್ರೈವ್ ಮಾಡಿ ದುಡ್ಡು ಸಂಪಾದನೆ ಮಾಡೋದು ನನ್ಗೋಸ್ಕರ ಅಲ್ವಾ? ಇದು ನಿನಗೋಸ್ಕರ ನನಗೋಸ್ಕರ ಅಲ್ಲ, ನಮಗೋಸ್ಕರ ಅಂತ ಹೇಳಿದ್ನಲ್ಲ. ನಮ್ಗೋಸ್ಕರ ಆದ್ರೂ ಸರಿ, ನೀವಿಷ್ಟು ಕಷ್ಟಪಡೋದು ನನಗೆ ನೋಡೋಕ್ಕಾಗ್ತಿಲ್ಲ. ಕಷ್ಟಪಡದೇ ಇದ್ರೆ ಮತ್ತೆ ದುಡ್ಡೆಲ್ಲಿಂದ ಬರುತ್ತೆ ಶ್ಯಾಮ? ಏನಾದ್ರೂ ವ್ಯಾಪಾರ ಮಾಡಿದ್ರೆ ಬರುತ್ತಲ್ವಾ? ವ್ಯಾಪಾರದಲ್ಲಿ ಮಾತ್ರ ಕಷ್ಟಪಡ್ದಂಗೆ ಲಾಭ ಬರುತ್ತಾ? ಆ ಕಷ್ಟ ಬೇರೆ, ಈ ಕಷ್ಟ ಬೇರೆ. ವ್ಯಾಪಾರ ಆದ್ರೆ ಹೀಗೆ ಬಿಸಿಲಲ್ಲಿ ಬೈಕ್ ಎತ್ಕೊಂಡು ತಿರುಗೋದು ಬೇಕಾಗಲ್ಲ. ಆರಾಮಾಗಿ ಮನೆಯೊಳಗೆ ಕುತ್ಕೊಂಡು ಮಾಡ್ಬೋದು ಅನ್ಕೋ, ಆದರೆ ವ್ಯಾಪಾರ ಮಾಡಬೇಕು ಅಂದರೆ ಬಂಡವಾಳ ಬೇಕಲ್ಲ. ಏನ್ ವ್ಯಾಪಾರ ಮಾಡೋದು ನಾವ್ ಯೋಚನೆ ಮಾಡಿದ್ರೆ ಆಮೇಲೆ ಎಷ್ಟು ಬಂಡವಾಳ ಬೇಕೋ ಆ ಬಂಡವಾಳ ಹೇಗ್ ತರೋದು ಅಂತ ಯೋಚನೆ ಮಾಡ್ಬೋದು. ಓಕೆ, ಹಾಗಾದರೆ ಏನು ವ್ಯಾಪಾರ ಮಾಡೋದು ಅಂತ ಚೆನ್ನಾಗಿ ಯೋಚನೆ ಮಾಡಿ ಒಂದು ಡಿಸಿಷನ್ ತಗೊಳ್ಳೋಣ. ಈಗ ನನಗೆ ಸಮಾಧಾನ ಆಯ್ತು. ನೀವ್ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಆಗಲಿ ಶ್ಯಾಮ. ಅತ್ತೆ, ತಿಂಡಿ ತಿನ್ನುವಂತೆ ಬನ್ನಿ. ಬೇಡಮ್ಮ, ಹಸ್ವಾಗ್ತಿಲ್ವಾ ಅತ್ತೆ? ಸ್ವಲ್ಪ ಹೊತ್ತು ಆದ್ಮೇಲೆ ತಿಂತೀರಾ? ನನಗೆ ತಿನ್ಬೇಕು ಅಂತಾನೆ ಅನ್ನಿಸ್ತಿಲ್ಲಮ್ಮ. ಅದ್ಯಾಕತ್ತೆ ಹೀಗಂತೀರಾ? ಮನೆ ಪರಿಸ್ಥಿತಿ ನೋಡ್ತಾ ಇದ್ರೆ ಏನು ತಿನ್ಬೇಕು ಅಂತಾನೆ ಅನ್ನಿಸ್ತಿಲ್ಲಮ್ಮ. ಅವ್ರು ಹೀಗೆ ಮಂಚ ಹಿಡ್ದಿದ್ದಾರೆ. ಅಖಿಲ್ ನೋಡಿದ್ರೆ ಮನೆ ಬಿಟ್ಟು ಹೋಗಿದ್ದಾನೆ. ಕಣ್ಮುಂದೆ ಈ ಪರಿಸ್ಥಿತಿಲಿರೋ ಗಂಡನ್ನ, ಮನೆಗೆ ದೂರ ಆಗಿರೋ ಮಗನ್ನ ನೆನೆಸ್ಕೊಂಡ್ರೆ ತುಂಬಾ ನೋವಾಗ್ತಿದ್ಯಮ್ಮ. ಕೃಷ್ಣ, ಮನ್ಸಿನ ತುಂಬಾ ನೋವು ತುಂಬಿಕೊಂಡಿದ್ದಾಗ ಹೊಟ್ಟೆ ತುಂಬಾ ಹೇಗಮ್ಮ ಊಟ ಮಾಡಕ್ಕಾಗತ್ತೆ? ಹೀಗಂದ್ರೆ ಹೇಗೆ ಅತ್ತೆ? ನಿಮ್ಮ ಆರೋಗ್ಯ ಏನಾಗಬೇಕು? ಈಗಾಗಲೇ ನೀವು ಊಟ ನಿದ್ದೆ ಯಾವುದನ್ನು ಸರಿಯಾಗಿ ಮಾಡ್ತಿಲ್ಲ. ಇನ್ನು ಪೂರ್ತಿಯಾಗಿ ನಿಲ್ಲಿಸ್ಬಿಟ್ರೆ ನಿಮ್ಮ ಆರೋಗ್ಯ ಪೂರ್ತಿ ಹಾಳಾಗ್ಬಿಡುತ್ತೆ. ಟ್ಯಾಬ್ಲೆಟ್ ತಗೊಳೋಕಾದ್ರೂ ಊಟ ಮಾಡ್ಬೇಕಲ್ವಾ? ಮೊದಲು ನೀವು ಚೆನ್ನಾಗಿದ್ರಲ್ವಾ ಮಾವನ್ ಚೆನ್ನಾಗಿ ನೋಡ್ಕೊಳಕ್ಕಾಗೋದು? ಸ್ವಲ್ಪ ಆದ್ರೂ ತಿಂಡಿ ತಿನ್ನಿ ಅತ್ತೆ, ಬನ್ನಿ. ಅತ್ತೆ, ಇನ್ನು ಕಾಯೋದು ಬೇಡ.
ನೀರು ಹಾಕಿದ್ರು ಪ್ರಜ್ಞೆ ಬಂದಿಲ್ಲ ಅಂದರೆ ಈಗಲೇ ಆಸ್ಪತ್ರೆ ಕರ್ಕೊಂಡು ಹೋಗೋದು ಒಳ್ಳೆಯದು. ಬನ್ನಿ. ಈ ವಿಕೆಟ್ ಕೂಡ ಬೀಳೋ ಹಾಗಿದೆ. ಮನೇಲಿರೋ 2 ವಿಕೆಟು ಮಂಚ ಹಿಡಿದ್ರೆ ನಾನು ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ಡಾಕ್ಟ್ರೇ, ನನ್ನ ಮಮ್ಮಿಗೆ ಏನಾಯ್ತು? ಇದಕ್ಕಿದ್ದ ಹಾಗೆ ಮಮ್ಮಿ ತಲೆ ತಿರುಗಿ ಬಿದ್ದು ಹೋದ್ರು ಡಾಕ್ಟ್ರೇ. ಹೌದಾ? ಕರ್ಕೊಂಡು ಬನ್ನಿ. ಹಾಂ ಹಾಂ. ಏನ್ರಿ, ಅತ್ತೆಗೇನೂ ಆಗಲ್ಲ ಅಲ್ವಾ? ಏನಾಗಿಲ್ಲ ವೈದೇಹಿ, ಮಮ್ಮಿಗೆ ಏನಾಗಿಲ್ಲ. ನೀನೇನೂ ಟೆನ್ಷನ್ ಮಾಡ್ಕೋಬೇಡ. ಹೌದಕ್ಕ, ನಾವೇನ್ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ಹೊತ್ತಲ್ಲೇ ಅತ್ತೆ ಆರಾಮಾಗಿ ಹೊರಗೆ ಬರ್ತಾರೆ, ನೋಡ್ತಾ ಇರು. ಮಾವನ್ ಪರಿಸ್ಥಿತಿ ನೋಡಿ ಗಾಬ್ರಿಲಿ ತಿಂಡಿ ನಿದ್ರೆ ಕಡಿಮೆ ಮಾಡಿದಾರತ್ತೆ. ಅದರಿಂದ ಸುಸ್ತಾಗಿ ಹೀಗ್ ಬಿದ್ದಿದಾರಷ್ಟೇ. ನೀನೇನೋ ಟೆನ್ಷನ್ ತಗೋಬೇಡ. ಡಾಕ್ಟ್ರೇ, ನಮ್ಮ ಮಮ್ಮಿ ಹೇಗಿದ್ದಾರೆ? ಹೈ ಟೆಂಪ್ರೇಚರ್ ಕಂಟ್ರೋಲ್ ಆಗ್ತಿಲ್ಲ. ಬ್ಲಡ್ ಟೆಸ್ಟ್ ಮಾಡಿಸಿದ್ದೀನಿ, ವೈರಲ್ ಫೀವರ್ ಅಂತ ಬಂದಿದೆ. ಪ್ಲೇಟ್ಲೆಟ್ಸ್ ಕೌಂಟ್ ತುಂಬ ಕಡಿಮೆ ಆಗಿದೆ. ತುಂಬ ಬ್ಲಡ್ ಕೊಡಬೇಕಾಗತ್ತೆ. ಬ್ಲಡ್ ಕೊಡದೆ ಹೋದರೆ ಅವ್ರ ಪ್ರಾಣಕ್ಕೆ ಅಪಾಯ. ಆ ಅಪಾಯ ಇನ್ನೂ ಬೇಗ ಬಂದರೆ ಒಳ್ಳೇದು. ಓಕೆ ಡಾಕ್ಟರ್, ಎಷ್ಟು ಬ್ಲಡ್ ಕೊಡಬೇಕೋ ಅಷ್ಟು ಬ್ಲಡ್ ಕೊಡಿ. ಎಷ್ಟು ಖರ್ಚಾದರೂ ಪರವಾಗಿಲ್ಲ. ನಮ್ಮ ಮಮ್ಮಿ ನಮ್ಗೆ ಸಿಗೋ ಹಾಗೆ ಮಾಡಿ ಪ್ಲೀಸ್. ಹತ್ರ ಇರೋ ಬ್ಲಡ್ ಬ್ಯಾಂಕ್ ಎಲ್ಲ ಎಂಕ್ವೈರಿ ಮಾಡಿದ್ದೀವಿ, ಎಲ್ಲೂ ನಮಗೆ ಬೇಕಾಗಿರೋ ಬ್ಲಡ್ ಸಿಗ್ತಾ ಇಲ್ಲ. ಡಾಕ್ಟರ್, ಏನು ಸಿಸ್ಟರ್? ಕೆಂಗೇರಿ ಬ್ಲಡ್ ಬ್ಯಾಂಕಲ್ಲಿ ನಮಗೆ ಬೇಕಾಗಿರೋ ಒಂದು ಬ್ಲಡ್ ಗ್ರೂಪ್, ಒಂದು ಯೂನಿಟ್ ರೆಡಿ ಇದೆಯಂತೆ. ಕೆಂಗೇರಿ ಬ್ಲಡ್ ಬ್ಯಾಂಕಾ? ಹೌದು ಡಾಕ್ಟರ್. ಕೆಂಗೇರಿ ಅಂದ್ರೆ ತುಂಬಾ ದೂರ ಅಲ್ವಾ? ಅಷ್ಟು ದೂರ ಇರೋ ಬ್ಲಡ್ ಬ್ಯಾಂಕ್ ಹೋಗಿ ವಾಪಸ್ ಬರೋದಕ್ಕೆ ತುಂಬಾ ಟೈಮ್ ಆಗುತ್ತಲ್ವಾ? ಬೇಗ ಬ್ಲಡ್ ಕೊಡದೇ ಇದ್ರೆ ಪ್ರಾಣಕ್ಕೆ ಅಪಾಯ ಅಂತ ಹೇಳ್ತಿದ್ದೀರಾ. ಈಗೇನ್ ಮಾಡೋದು? ಐಶ್ವರ್ಯ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಬ್ಲಡ್ ಬರುತ್ತೆ, ಟೈಮಿಗೆ ಬರುತ್ತೆ. ಹೇಗ್ ಬರುತ್ತೆ ಭಾವ? ಇದು ಟ್ರಾಫಿಕ್ ಟೈಮ್. ಈ ಟೈಮಲ್ಲಿ ನೀವು ಅಷ್ಟು ದೂರ ಹೋಗಿ ಬರೋದು ಅಂದ್ರೆ ಎಷ್ಟೊತ್ತಾಗುತ್ತೆ ಅಂತ ನೀವೇ ಯೋಚನೆ ಮಾಡಿ. ನಾನು ಅಲ್ಲಿಗೆ ಹೋಗ್ದೇನೆ ಬ್ಲಡ್ ತರಿಸ್ತೀನಿ. ಅಲ್ಲಿಗೆ ಹೋಗ್ದೇನೆ ಬ್ಲಡ್ ತರಿಸ್ತೀರಾ? ಆ ಏರಿಯಾಲಿ ಗೊತ್ತಿರೋರು ಯಾರಾದ್ರೂ ಇದ್ದಾರಾ? ಇಲ್ಲ. ಮತ್ ಹೇಗ್ ತರಿಸೋದು? ಟ್ರಾವೆಲ್ ಆ್ಯಪಲ್ಲಿ ಬೈಕ್ ಬುಕ್ ಮಾಡ್ತೀನಿ. ಆ ಏರಿಯಾದಲ್ಲಿರೋ ಆ ಬ್ಲಡ್ ಬ್ಯಾಂಕಿಗೆ ಹೋಗಿ ಬ್ಲಡ್ ಕಲೆಕ್ಟ್ ಮಾಡ್ಕೋತಾರೆ. ಅವರೇ ಇಲ್ಲಿ ತಂದು ಕೊಡ್ತಾರೆ. ಹಾಗಾದ್ರೆ ಲೇಟ್ ಮಾಡಬೇಡಿ, ಬೇಗ ಬುಕ್ ಮಾಡಿ. ನೀವು ಆ ಕೆಲಸ ಮಾಡಿ. ಸರಿ ಡಾಕ್ಟರ್. ಹಲೋ,
ಏನ್ ಶ್ಯಾಮ? ನಿಮ್ಮನ್ನ ನಾನು ಒಂದು ವಾರದಿಂದ ನೋಡ್ತಿದ್ದೀನಿ. ರೆಸ್ಟ್ ಮಾಡದೆ ವರ್ಕ್ ಮಾಡ್ತಿದ್ದೀರಾ, ತುಂಬಾ ಟಯರ್ಡ್ ಆಗಿರ್ತೀರಾ. ಇವತ್ತೊಂದಿನ ರೆಸ್ಟ್ ತಗೋಬೋದಲ್ವಾ? ರೆಸ್ಟಾ? ಇವತ್ ಖಂಡಿತ ಆಗಲ್ಲ. ಯಾಕಾಗಲ್ಲ? ಇವತ್ತು ಹಾಲಿಡೇನೆ ಅಲ್ವಾ, ಜಾಸ್ತಿ ಬುಕಿಂಗ್ಸ್ ಏನಿರಲ್ಲ. ಇರುತ್ತೆ, ಹಾಲಿಡೇಲಿ ಹೆಚ್ಚು ಬುಕಿಂಗ್ಸ್ ಇರುತ್ತೆ. ಜೊತೆಗೆ ಡಬಲ್ ಪೇಮೆಂಟ್ ಕೂಡ ಬರುತ್ತೆ ಗೊತ್ತಾ? ಅದಕ್ಕೆ ನಾನು ಹಾಲಿಡೇ ದಿನ ಅಂತೂ ರೆಸ್ಟ್ ಮಾಡಲೇಬಾರ್ದು. ಇಲ್ಲಿ ನೋಡು, ಬುಕ್ಕಿಂಗ್ ಬಂದೇ ಬಿಡ್ತು. ಅಂದ್ರೆ ಹೋಗ್ಲೇಬೇಕಾ? ತಪ್ಪಲ್ಲ, ಹೋಗ್ಲೇಬೇಕು. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನೀವು ಅರ್ಜೆಂಟಾಗಿ ಕೆಂಗೇರಿ ಬ್ಲಡ್ ಬ್ಯಾಂಕಿಗೆ ಹೋಗಿ. ಹಲೋ, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್. ಹಲೋ.